ನಮಗೆ ಬಹಳ ಹೊತ್ತು ಕೂತು ಅಭ್ಯಾಸ ಇಲ್ಲ ಅಥವಾ ಒಂದು ಕಡೆ ಕೂತು ತಪಸ್ಸು ಮಾಡುವ ಯೋಚನೆ ಇಲ್ಲ, ಅದರಿಂದಾಗಿ ನಮಗೆ ಅದರ ಬಗ್ಗೆ ಅಷ್ಟು ಗಮನ ಬರುವುದಿಲ್ಲ. ಆಹಾರದಲ್ಲಿ ನಿಯತಿ ಇದ್ದರೆ ಮಾತ್ರ ನಾವೇನಾದರೂ ಒಂದು ವಿಶಿಷ್ಟವಾದದನ್ನು ಸಾಧಿಸಲಿಕ್ಕಾಗತ್ತೆ. ಯಾಕೆಂದರೆ ಕಮ್ಮಿ ಆದರೂ ದೇಹ ಕೃಶವಾಗಿ ಜರ್ಜರಿತವಾಗುತ್ತೆ. ಅಂದರೆ ಅದು ಸಾಧನೆಯ ಹಂತದಲ್ಲಿರುವವನಿಗೆ, ಸಾಧನೆ ಗೆದ್ದವನಿಗೆ ದೇಹದ ಆಹಾರದ ವಿಷಯ ಅದು ಅವನದ್ದೇ ಆದ ಒಂದು ಪ್ರತ್ಯೇಕ ದಾರಿಯನ್ನು ತೆರೆದುಕೊಳ್ಳುತ್ತೆ. ಅವನು ಸೂರ್ಯನನ್ನು ನೋಡಿಯೂ ಆಹಾರ ತಗೊಳ್ಬೋದು, ಬರೀ ಗಾಳಿ ಕುಡಿದು ಆಹಾರ ತಗೊಳ್ಬೋದು, ಬರೀ ನೀರಿನಿಂದಲೇ ತನಗೆ ಬೇಕಾದ ಅವಶ್ಯಕತೆಯನ್ನು ಪೂರೈಸಿಕೊಳ್ಬಹುದು, ಅವರವರ ಸಾಮರ್ಥ್ಯ. ಆದರೆ ಹಂತದ ಆರಂಭದಲ್ಲಿ ಕೃಷ್ಣ ಹೇಳುವಾಗ ಅತಿಯಾದ ನಿದ್ರೆ ಅಥವಾ ಅತಿಯಾದ ಆಹಾರ ಎಲ್ಲವೂ ಕೂಡ ಅಪಾಯಕರ ಅಂತ, ಅಥವಾ ಅತ್ಯಂತ ಕಡಿಮೆ ನಿದ್ರೆ ಅತ್ಯಂತ ಕಡಿಮೆ ಆಹಾರ ಇದು ಅಪಾಯಕರ. ಇದು ಸಾಧನೆಯ ಮೊದಲ ಹೆಜ್ಜೆಯಲ್ಲಿ ಸಾಗ್ತಾ ಇರುವವನಿಗೆ. ನಾವೆಲ್ಲ ಅದೇ ಕೆಟಗರಿಯಲ್ಲಿ ಸೇರುವವರು. ಮಿತಿ ಮೀರಿ ಏನೋ ಮಾಡಲಿಕ್ಕೆ ಹೋಗಿ ಅದು ಆಗದೇ ಇರುವಂಥ ಸ್ಥಿತಿಗೆ ಹೋಗೋದಲ್ಲ. ಅವರವರಿಗೆ ಗೊತ್ತಾಗುತ್ತದು. ಮತ್ತು ಎಲ್ಲರಿಗೂ ಕೂಡ ಔನ್ಸ್ ಪ್ರಕಾರ, ಪೌಂಡ್ಸ್ ಪ್ರಕಾರ, ಕಿಲೋ ಪ್ರಕಾರ, ತೂಕದ ಪ್ರಕಾರ ತಿಂದು ಬೆಳೆಯುವುದು ಇದೆಲ್ಲ ಅವರೇ ಕಟ್ಟಿಕೊಂಡ ಮಾನಸಿಕವಾದ ಭ್ರಮೆಗಳಷ್ಟೇ.